ಧರ್ಮಸ್ಥಳ ಶೋಧ ಜಿಪಿಆರ್ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಜಿಪಿಆರ್ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ವಿಡಿಯೋವನ್ನು ತೋರಿಸ್ತಾ ಇದ್ದೇವೆ. ಧರ್ಮಸ್ಥಳ ಶೋಧ ಜಿಪಿಆರ್ ಹೇಗೆ ಕೆಲಸ ಮಾಡುತ್ತೆ ಗೊತ್ತಾ? ನಿಮ್ಮ ಫ್ರೀಡಮ್ ಟಿವಿಯಲ್ಲಿ ಜಿಪಿಆರ್ ಕಾರ್ಯಾಚರಣೆಯ ಎಕ್ಸ್ಕ್ಲೂಸಿವ್ ವಿಡಿಯೋ. ಪಾಯಿಂಟ್ ನಂಬರ್ 13ರಲ್ಲಿ ಜಿಪಿಆರ್ ಮೂಲಕ ಶೋಧಕ್ಕೆ ತಯಾರಿ. ಪಾಯಿಂಟ್ ನಂಬರ್ 13 ನೇತ್ರಾವತಿಯ ಅಜಯಕುರಿ ರಸ್ತೆಯಲ್ಲಿದೆ. ಇವನು ನೇತ್ರಾವತಿ ನದಿ ಪಕ್ಕದ ಕಿಂಡಿ ಡ್ಯಾಮ್ ಸಮೀಪದಲ್ಲಿಯೇ ಇದೆ. ಹಿಂಗಾಗಿ ಇಲ್ಲಿ ಜೆಸಿಬಿಯನ್ನ ಬಳಕೆ ಮಾಡ್ಲಿಕ್ಕೆ ಆಗೋದಿಲ್ಲ, ಬಳಸಿ ಕಾರ್ಯಾಚರಣೆ ನಡೆಸಲಿಕ್ಕೆ ಕಷ್ಟ ಆಗ್ತದೆ. ಈ ಭೂಮಿ ಅಗೆಯುವ ಬುರುಡೆಗಾಗಿ ಶೋಧ ನಡೆಸೋದು ಬಹಳ ಕಷ್ಟ. ಆ ಕಾರಣಕ್ಕಾಗಿ ಬುರುಡೆ ಶೋಧಕ್ಕೆ ಗ್ರೌಂಡ್ ಪೆನೆಟ್ರೇಟೆಡ್ ಅಂದ್ರೆ ಜಿಪಿಆರ್ ಬಳಕೆ ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ. ನಿನ್ನೆ 60-30 ಜಾಗದಲ್ಲಿ ಗಿಡಗಂಟಿಗಳನ್ನ ತೆರವು ಮಾಡಿರುವಂತಹ ಎಸ್ಐಟಿ. ಎಸ್ ವೀಕ್ಷಕರೇ, ಧರ್ಮಸ್ಥಳ ಫೈಲ್ಸ್ ಪ್ರಕರಣ ಎಲ್ಲರೂ ಕೇಳ್ತಾ ಇದ್ರಿ, ಧರ್ಮಸ್ಥಳ ಫೈಲ್ಸ್ ಪ್ರಕರಣ ಎಲ್ಲಿವರೆಗೆ ಬಂತು ಅಂತ. ಸೊ ಇವಾಗ ಅದರ ಡೀಟೇಲ್ಡ್ ಅನ್ನ ಹೇಳ್ತಾ ಇದ್ದೇವೆ. 13ನೇ ನಂಬರ್ ಜಾಗವನ್ನ ಅಗಿಲಿಕ್ಕೆ ಸುಮಾರು ಜನ ಕಷ್ಟಪಡ್ತಾರೆ ಅನ್ನೋದು ಗೊತ್ತಿತ್ತು. ಅಂದ್ರೆ ಕಾರ್ಮಿಕರನ್ನ ಕರೆದುಕೊಂಡು ಹೋಗಿ ಆ ಒಂದು 13ನೇ ನಂಬರ್ ಸ್ಪಾಟ್ನ ಅಗಿತಾರೋ ಅಥವಾ ಜೆಸಿಬಿಯನ್ನ ಯೂಸ್ ಮಾಡ್ತಾರೋ ಅಥವಾ ಇನ್ಯಾವುದೋ ಸಲಕರಣೆಯನ್ನ ಯೂಸ್ ಮಾಡ್ತಾರೋ ಅಂತ ಹೇಳಿ ಪ್ರಶ್ನಾರ್ಥಕ ಚಿಹ್ನೆ ಹುಟ್ಟುಕೊಂಡಿತ್ತು. ಸ್ಪಾಟ್ ನಂಬರ್ 13ನ್ನ ಯಾಕೆ ಇನ್ನೂ ಅಗಿತಾ ಇಲ್ಲ, ಅನುಮಾನಾಸ್ಪದವಾಗಿದೆಯಲ್ಲ ಅಂತ ಹೇಳಿ ಸಾಕಷ್ಟು ಜನ ಮಾತನಾಡ್ತಾ ಇದ್ರು. ಈಗ ಪಾಯಿಂಟ್ ನಂಬರ್ 13ರಲ್ಲಿ ಅಗಿಯುವಂತಹ ಕಾರ್ಯಾಚರಣೆ ಇದೆ. ಯಾವ ವಿಚಾರ ಅಂತಂದ್ರೆ, ಜಿಪಿಆರ್ ಕಾರ್ಯಾಚರಣೆಯ ಮೂಲಕ ಈ ಒಂದು ಶೋಧ ಕಾರ್ಯವನ್ನ ಮಾಡಲಿಕ್ಕೆ ಡಿಸೈಡ್ ಮಾಡಿದ್ದಾರೆ. ಧರ್ಮಸ್ಥಳ ಫೈಲ್ಸ್ ಪ್ರಕರಣ ಸಾಕಷ್ಟು ಬೆಳವಣಿಗೆಗಳನ್ನ ಹೊಂದಿರುವಂತಹ ಪ್ರಕರಣ. ದೂರುದಾರಿ, ಮಾಸ್ಕ್ ದಾರಿ ಆತ ತೋರಿಸಿರೋ ಕಡೆ ಎಲ್ಲವೂ ಕೂಡ ಎಸ್ಐಟಿ ತನಿಖೆಯನ್ನ ನಡೆಸ್ತಾ ಇದೆ. ಆತನನ್ನ ವಿಚಾರಣೆ ಮಾಡುವಾಗ ಎಸ್ಐಟಿ ಈ ಪ್ರಶ್ನೆಯನ್ನು ಕೇಳಿದೆ, ನೀನು ಹೇಳಿರುವಂತಹ ಎಲ್ಲಾ ಸ್ಪಾಟ್ಗಳಲ್ಲೂ ಕೂಡ ಮೂಳೆಗಳು, ತಲೆಬುರುಡೆಗಳು ಸಿಕ್ಕಿಲ್ಲ. 6 ಪಾಯಿಂಟಲ್ಲಿ ಮಾತ್ರ, 6ನೇ ಸ್ಪಾಟಲ್ಲಿ ಮಾತ್ರ ತಲೆಬುರುಡೆಗಳು ಸಿಕ್ಕಿದೆ. ನೀನು ಮರ್ತು ಹೋಗ್ತಾ ಇದೀಯಾ ಅಥವಾ ಸಾಕ್ಷನಾಶ ಆಗಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಎಸ್ಐಟಿ ತನಿಖಾ ತಂಡ ಆತನನ್ನ ಕೇಳ್ತಾನೆ ಇದೆ. ಹಾಗೆ ಬೆಳ್ಳಂಬೆಳಿಗ್ಗೆಯಿಂದಲೇ ಒಂದು ಕಾರ್ಯಾಚರಣೆಯನ್ನ ಶುರು ಮಾಡಿದ್ದಾರೆ. ಇನ್ನು 6ನೇ ನಂಬರ್ ಸ್ಪಾಟ್ ನಲ್ಲಿ ಸಿಕ್ಕಿರುವಂತಹ ಮೂಳೆಗಳ ಕುರಿತಾಗಿ ಇನ್ನಷ್ಟು ಮಾಹಿತಿ ಹೊರಬರಬೇಕಾಗಿದೆ. ಆದ್ರೆ ಇವತ್ತು 13ನೇ ನಂಬರ್ ಸ್ಪಾಟ್ ನಲ್ಲಿ ಜೆಸಿಬಿ ಅನ್ನು ಅಲ್ಲಿ ಕರ್ಕೊಂಡು ಹೋಗ್ಲಿಕ್ಕೆ ಆಗೋದಿಲ್ಲ. ನೀವು ನೋಡ್ತಾ ಇದ್ದೀರಾ ಸ್ಪಾಟ್ ಹೇಗಿದೆ, ಕಲ್ಲುಗಳಿಂದ ಕೂಡಿದೆ ಅಂತಂದ್ರೆ ಜೆಸಿಬಿ ಹೆಂಗ್ ಬರುತ್ತೆ? ಬರಕ್ಕಾಗಲ್ಲ. ಈಗ ಶೋಧ ಕಾರ್ಯಕ್ಕೆ ಹೆಲ್ಪ್ ಮಾಡ್ತಾ ಇರುವುದು ಜಿಪಿಆರ್. ಈ ಒಂದು ಮೂಲಕ ಶೋಧ ಕಾರ್ಯಕ್ಕೆ ತಯಾರಿಯನ್ನ ನಡೆಸಲಾಗಿದೆ. ನೇತ್ರಾವತಿಯ ಅಜಯಕುರಿ ರಸ್ತೆಯಲ್ಲಿರುವಂತಹ ಈ ಒಂದು ಪಾಯಿಂಟ್ ನಂಬರ್ 13 ನೇತ್ರಾವತಿ ನದಿ ಪಕ್ಕದ ಕಿಂಡಿ ಡ್ಯಾಮ್ ಸಮೀಪದಲ್ಲಿಯೇ ಅದು ಇರುತ್ತೆ. ಜೆಸಿಬಿ ಬಳಕೆ ಮಾಡಲಿಕ್ಕೆ ಆಗೋದಿಲ್ಲ. ಗ್ರೌಂಡ್ ಪೆನೆಟ್ರೇಟೆಡ್ ಅಂದ್ರೆ ಜಿಪಿಆರ್, ಈ ಒಂದು ಜಿಪಿಆರ್ ಅನ್ನ ಬಳಕೆ ಮಾಡಲಿಕ್ಕೆ ಮುಂದಾಕಿದ್ದಾರೆ. ನಿನ್ನೆ ಏನು ಮಾಡಿದ್ರು? ನಿನ್ನೆ ಗಿಡಗಂಟಿಗಳನ್ನ ಕತ್ತರಿಸುವಂತ ಕೆಲಸ ಮಾಡಿದ್ರು. ಎಸ್, ಇನ್ನು ಕೆಲವೇ ಕ್ಷಣಗಳಲ್ಲಿ ಜಿಪಿಆರ್ ಬಳಸಿ ಬುರುಡೆ ಶೋಧ. ಆದ್ರೆ ಅದಕ್ಕೂ ಮುನ್ನವೇ ಜಿಪಿಆರ್ ಶೋಧ ಹೇಗೆ ನಡೆಯುತ್ತದೆ ಎನ್ನುವುದರ ಬಗ್ಗೆ ಫ್ರೀಡಮ್ ಟಿವಿ ಒಂದು ರಿಪೋರ್ಟ್ ಅನ್ನ ಮಾಡಿದೆ.
ಇನ್ನು ಕೆಲವೇ ಕ್ಷಣಗಳಲ್ಲಿ ಜಿಪಿಆರ್ ಬಳಕೆ ಮಾಡಿ ಬುರುಡೆ ಶೋಧ. ಆದ್ರೆ ಅದಕ್ಕೂ ಮುನ್ನವೇ ಜಿಪಿಆರ್ ಹೆಂಗೆ ಕೆಲಸ ಮಾಡುತ್ತೆ ಅಂತ ಹೇಳಿ ಫ್ರೀಡಂ ಟಿವಿ ರಿಪೋರ್ಟ್. ಉತ್ತರಾಖಂಡದ ಮೆಗಾ ಸ್ಫೋಟ ಪ್ರದೇಶದಲ್ಲಿ ನಿನ್ನೆ ಜಿಪಿಆರ್ ಬಳಕೆ ಮಾಡಲಾಗಿತ್ತು. ದರಾಲಿಯಲ್ಲಿ 20 ಅಡಿಯವರೆಗೂ ಕೂಡ ಬಂದ ಮಣ್ಣನ ರಾಶಿಯನ್ನ ಶವಗಳಿಗಾಗಿ ಹುಡುಕಾಟ ಮಾಡಲಿಕ್ಕೆ ಜಿಪಿಆರ್ನ ಬಳಕೆ ಮಾಡಲಾಗಿತ್ತು. ಎಸ್ ವೀಕ್ಷಕರೇ, ಸ್ಕ್ರೀನ್ ನಲ್ಲಿ ನೀವು ನೋಡ್ತಾ ಇದ್ದೀರಾ, ಒಂದು ಕಡೆ ಧರ್ಮಸ್ಥಳದ ವಿಚಾರವನ್ನು ತೋರಿಸ್ತಾ ಇದ್ದೀವಿ, ಈ ಕಡೆಯಲ್ಲಿ ನಿನ್ನೆ ಉತ್ತರಾಖಂಡನಲ್ಲಿ ಬಳಕೆ ಮಾಡಿರುವ ತರ ಅಥವಾ ಬಳಕೆ ಮಾಡಿರುವುದನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ಅದೇ ತರ ಧರ್ಮಸ್ಥಳದಲ್ಲಿ ಬಳಕೆ ಆಗುತ್ತೆ. ಭೂಮಿ ಅಗೆಯುವ ಕಾರ್ಯ ಕಷ್ಟ ಸಾಧ್ಯವಾದ ಕಾರಣ ಜಿಪಿಆರ್ ಬಳಕೆ. ಇದೇ ಮಾದರಿಯಲ್ಲಿ ಧರ್ಮಸ್ಥಳದ ಪಾಯಿಂಟ್ ನಂಬರ್ 13ರಲ್ಲಿ ಇಂದು ಶೋಧ ಕಾರ್ಯ. ಎಸ್ ವೀಕ್ಷಕರೇ, ಎಸ್ ಏನು ಅಂತಂದ್ರೆ ಧರ್ಮಸ್ಥಳದ ಪಾಯಿಂಟ್ ನಂಬರ್ ಆತ ಹೇಳಿದ್ದು, ಯಾರು ದೂರುದಾರಿ ಮುಸುಕುದಾರ ಇದ್ದಾನಲ್ಲ ಆತ ತೋರಿಸಿರುವಂತಹ ಜಾಗಕ್ಕೆ JCB ಹೋಗಕ್ಕಾಗಲ್ಲ, ಬೇರೆ ಯಾವುದೇ ಒಂದು ವಾಹನಗಳನ್ನ ಕರ್ಕೊಂಡು ಹೋಗಕ್ಕಾಗಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ಜಿಪಿಆರ್ ಅನ್ನು ಬಳಕೆ ಮಾಡಲಾಗ್ತಾ ಇದೆ. ಹೇಗೆ ಜಿಪಿಆರ್ ಅನ್ನು ಬಳಕೆ ಮಾಡಲಾಗುತ್ತೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀವಿ. ಯಾವ ರೀತಿಯಾಗಿ ಕಲ್ಲುಗಳನ್ನ ಸರಿಸಿದ್ದಾರೆ, ಹಾಗೆ ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ ಉತ್ತರಾಖಂಡದಲ್ಲಿ ನೋಡಿ. ಹಾಗೆ ನಿನ್ನೆ ಧರ್ಮಸ್ಥಳದಲ್ಲಿ ಅಲ್ಲಿರುವಂತಹ ಗಿಡಗಂಟೆಗಳನ್ನ ಕಟ್ ಮಾಡುವಂತಹ ಕೆಲಸವನ್ನ ಕಾರ್ಮಿಕರು ಮಾಡಿದ್ದಾರೆ. 60/30 ಈ ಜಾಗದಲ್ಲಿ ಗಿಡಗಂಟೆಗಳನ್ನು ತೆರವು ಮಾಡಿರುವಂತಹ SIT ಇನ್ನು ಆ ಒಂದು ಶೋಧ ಕಾರ್ಯವೂ ಕೂಡ ನಡೆಸ್ತಲಿದ್ದಾರೆ. ಕೆಲವೊಂದು ಟೈಮ್ ಹೇಳ್ತಿದ್ರು ಫಸ್ಟಿಗೆ 1, 2, 3 ಸ್ಪಾಟ್ ನೋಡಬೇಕಾದ್ರೆ ಸಾಕಷ್ಟು ಜನ ಇದರ ಬಗ್ಗೆ ಮಾತನಾಡಿದ್ರು. ಏನು ಅಂತಂದ್ರೆ ಸರಿಯಾಗಿ ಆಧುನಿಕತೆಯ ತಂತ್ರಜ್ಞಾನವನ್ನ SIT ಬಳಕೆ ಮಾಡಿಕೊಳ್ತಾ ಇಲ್ಲ. ಈ ವಿಚಾರಗಳು ಕೂಡ ಮುನ್ನೆಲೆಗೆ ಬಂದಿತ್ತು. ಅಂದ್ರೆ ಸಾಕಷ್ಟು ಆಧುನಿಕ ತಂತ್ರಜ್ಞಾನಗಳಿದೆ, ಆದರೆ SIT ಇದು ಯಾವುದನ್ನು ಬಳಕೆ ಮಾಡ್ಕೊಳ್ತಾ ಇಲ್ಲ, ಬರೀ JCB ಇಟ್ಕೊಂಡು ಅಗಿಯುವಂಥ ಕೆಲಸವನ್ನು ಮಾಡ್ತಾ ಇದೆ ಅಂತ ಹೇಳಿ SIT ತನಿಖಾ ತಂಡದ ವಿರುದ್ಧವಾಗಿ ಮಾತನಾಡಿದವರು ಸಾಕಷ್ಟು ಜನ ಇದ್ದಾರೆ. ಆದರೆ SIT ಆಧುನಿಕ ತಂತ್ರಜ್ಞಾನಗಳನ್ನ ಎಲ್ಲಿ ಬಳಕೆ ಮಾಡಬೇಕು ಅನ್ನುವಂಥ ಕಾಮನ್ ಸೆನ್ಸ್ ಇಟ್ಕೊಂಡಿದೆ. ಓಕೆ, ಒಟ್ರಾಶಿ ಮಾಡ್ತಾ ಇಲ್ಲ. ಈಗ ಅತಿ ಕಷ್ಟದ ಪ್ರದೇಶಗಳಲ್ಲಿ ಈ ಒಂದು ಇನ್ಸ್ಟ್ರೂಮೆಂಟ್ ಅಥವಾ ಈ ಒಂದು ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾ ಇದೆ. ಜಿಪಿಆರ್ ಬಳಕೆ ಮಾಡಲಿಕ್ಕೆ ಮುಂದಾಗಿರುವಂತಹ SIT ಇನ್ನು ಏನ್ ಸಿಗುತ್ತೆ ಆ ಒಂದು ಪಾಯಿಂಟ್ ಅಲ್ಲಿ ಕಾದ್ ನೋಡ್ಬೇಕದೆಲ್ಲ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.